ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಶಿರಮಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಮುರುಘಸ್ವಾಮಿ ವಿರಕ್ತ ಮಠದಲ್ಲಿ ಶ್ರೀ ಬಸವರಾಜ ಸ್ವಾಮಿಗಳ ನೂತನ ಗದ್ದುಗೆ ಉದ್ಘಾಟನೆ ಹಾಗೂ ರಾಜದ್ವಾರ ಲೋಕಾರ್ಪಣೆ, ಮಠದ ನೂತನ ಕಟ್ಟಡದ ಕಾಮಗಾರಿಗೆ ಗುದ್ದಲಿ ಪೂಜೆ ಹಾಗೂ ಮಠದ ಅಧ್ಯಕ್ಷರಾದ ಶ್ರೀ ಹಿಮ್ಮಡಿ ಮುರುಘಸ್ವಾಮಿಗಳ 11ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಸಡಗರ ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಹಿಮ್ಮಡಿ ಮುರುಘಸ್ವಾಮಿಗಳ ನೇತೃತ್ವದಲ್ಲಿ ಕಳೆದ 4 ದಿನಗಳಿಂದ ಗೋಧೂಳಿ ಲಗ್ನದಲ್ಲಿ ಗಂಗಾ ಪೂಜೆ, ಕಳಶ ಶೋಧಕ ಸ್ಥಾಪನೆ ಹಾಗೂ ಶುದ್ಧಿ ಕಾರ್ಯ, ಉಪಾಸನೆ, ಉದ್ದೀಪನ, ಮಹಾಸಂಕಲ್ಪ, ಹೋಮ ಹವನ ಸೇರಿದಂತೆ ಹಲವು ಸೇವಾ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಿದವು. ಕಡೆಯ ದಿನ ನಡೆದ ಧಾರ್ಮಿಕ ಸಭೆಯಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಹಲವು ಮಠಾಧೀಶರು ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಿತು. ಶಾಸಕ ದರ್ಶನ್ ಧ್ರುವನಾರಾಯಣ್ ಸೇರಿದಂತೆ ಮಠಾಧೀಶರು ಹಾಗೂ ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶ್ರೀ ಮುರುಘಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಹಿಮ್ಮಡಿ ಮುರುಘಸ್ವಾಮಿಗಳು ಪ್ರಾಸ್ತಾವಿಕವಾಗಿ ಮಾತನಾಡಿ 450 ವರ್ಷಗಳ ಇತಿಹಾಸವಿರುವ ಶ್ರೀಮಠದ ಇತಿಹಾಸ ಹಾಗೂ 4 ದಿನಗಳಿಂದ ನಡೆದ ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಶ್ರೀಮಠದ ನೂತನ ಕಟ್ಟಡದ ನೀಲಿ ನಕ್ಷೆಯನ್ನ ಬಿಡುಗಡೆ ಮಾಡಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ಮಠ ಮಾನ್ಯಗಳು ಶ್ರೀ ಸಾಮಾನ್ಯರ ಹಿತಾಸಕ್ತಿಗೆ ಶ್ರಮಿಸುತ್ತಿವೆ. ಶ್ರೀಮಠದ ಹಿಮ್ಮಡಿ ಮುರುಘಸ್ವಾಮಿಗಳು ಕಿರಿಯ ವಯಸ್ಸಿನಲ್ಲಿಯೇ ಅತಿ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿ, ನಾನು ಕೂಡ ನಿಮ್ಮಲ್ಲಿ ಒಬ್ಬನಾಗಿ ಶ್ರೀಮಠ ಹಾಗೂ ಶ್ರೀಗಳ ಜೊತೆಗೂಡಿ ಶ್ರೀಮಠದ ಅಭಿವೃದ್ಧಿಗೆ ಸಹಕರಿಸುವುದಾಗಿ ತಿಳಿಸಿದರು. ಇನ್ನು ಕಾರ್ಯಕ್ರಮಕ್ಕೆ ಬಂದ ಪರಮಪೂಜ್ಯ ಸುತ್ತೂರು ಶ್ರೀಗಳನ್ನ ಪೂರ್ಣ ಕುಂಭದೊಂದಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮಂಗಳವಾದ್ಯ ಹಾಗೂ ಬ್ಯಾಂಡ್ ವಾದನಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಮಠದ ವತಿಯಿಂದ ಸುತ್ತೂರು ಪೂಜ್ಯರಿಗೆ ಪಾದಪೂಜೆ ನೆರವೇರಿಸಿ ಪುಷ್ಪವೃಷ್ಟಿ ಮಾಡಲಾಯಿತು. ಹಾಗೆಯೇ ವೇದಿಕೆ ಮೇಲಿನ ಗಣ್ಯರು, ದಾನಿಗಳು ಹಾಗೂ ವಿವಿಧ ಮಠಾಧೀಶರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಂತರದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ, ಸಾವಿರಾರು ವರ್ಷಗಳ ಇತಿಹಾಸವಿರುವ ನಮ್ಮ ಪರಂಪರೆಯಲ್ಲಿ ಮಠ, ಮಂದಿರಗಳು, ಆಶ್ರಮಗಳು ಮನುಷ್ಯನ ಅಭಿವೃದ್ಧಿಗೆ ಸಹಕಾರಿಯಾಗಲಿವೆ ಎಂದರು. ಮಠದ ಸಂಸ್ಥಾಪಕರು ಹಾಗೂ ಹಿರಿಯ ಸ್ವಾಮಿಗಳಾದ ಶ್ರೀ ಮುರುಘಸ್ವಾಮಿಗಳು ಹಾಗೂ ಶ್ರೀ ಬಸವರಾಜ ಸ್ವಾಮಿಗಳ ನೂತನ ಗದ್ದುಗೆಯನ್ನ ಉದ್ಘಾಟನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶ್ರೀಗಳಿಂದ ಮಹಾದಾಸೋಹಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ದಾಸೋಹಕ್ಕೆ ಚಾಲನೆ ನೀಡಲಾಯಿತು. ರಾಜ್ಯದ ನಾನಾ ಮೂಲೆಗಳಿಂದ ಶ್ರೀಮಠದ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಶ್ರೀಗಳ ಆಶೀರ್ವಾದ ಪಡೆದು ತಮ್ಮ ಭಕ್ತಿ ಭಾವ ಮೆರೆದರು. ಈ
ಒಂದು ಕಾರ್ಯಕ್ರಮದ ಮುಖೇನ ನಾನು ನಿಮ್ಮೆಲ್ಲರಿಗೂ ತಿಳಿಸೋದೇನೆಂದ್ರೆ, ಮಾನವ ಎಷ್ಟೇ ದುಡಿತಾ ಅಂತೇಳಿ ಮುಂದೆ ದುಡಿತಕ್ಕೆ ಒಳಗಾಗ್ತಾನೆ ವಿನಃ ಯಾವುದೇ ನೆಮ್ಮದಿ ನಿರಾಳತೆಗೆ ಒಳಗಾಗೋದಿಲ್ಲ. ಸುಚೇಂದ್ರ ಪ್ರಸಾದ್ ಅವರು ನಿನ್ನೆ ಸಾಂಸ್ಕೃತಿಕ ಕಾರ್ಯಕ್ರಮದ ಸಮಾರೋಪ ಒಂದು ಸಾನ್ನಿಧ್ಯವನ್ನು ವಹಿಸಿದ್ದಾಗ ಅವರು ಮಾತಾಡ್ತಾ ಹೇಳಿದ್ರು, ಕಾರ್ಯಕ್ರಮ ಕ್ರಮವಾಗಿ ಮಾಡುವ ಕಾರ್ಯವೇ ಕಾರ್ಯಕ್ರಮ. ಸೊ ಆ ರೀತಿಯಾಗಿ ಕ್ರಮವಾಗಿ ಈ ಕಾರ್ಯಕ್ರಮವು 3 ದಿನಗಳೂ ಸಹ ನಡೆದಿದೆ ಅಂತೇಳಿ ನಿನ್ನೆ ಸಮಾರೋಪ ಭಾಷಣದಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಇವತ್ತು ಸಹ ತಮ್ಮೆಲ್ಲರ ಒಂದು ನೇತೃತ್ವದಲ್ಲಿ, ತಮ್ಮೆಲ್ಲರ ಸಹಕಾರದಲ್ಲಿ ಈ ಕಾರ್ಯಕ್ರಮ ಇನ್ನು ಮುಂದುವರೆದಂತೆ ಮುಗಿಯುವ ತನಕ ಸಂಪೂರ್ಣವಾಗಿ ಯಾವುದೇ ಗೊಂದಲಗಳಿಲ್ಲದೆ, ಗಲಾಟೆಗಳಿಲ್ಲದೆ, ಪೂಜ್ಯರಿಗೆ ಯಾವುದೇ ಧಕ್ಕೆ ಬರದಂತೆ ಕಾರ್ಯಕ್ರಮವು ನಿಮ್ಮೆಲ್ಲರ ಸಹಕಾರದಿಂದ ನಡೆದು ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನೀವೆಲ್ಲ ಪ್ರೋತ್ಸಾಹ ಹಾಗೂ ಉತ್ಸಾಹವನ್ನು ತುಂಬಿ ಜೊತೆಗೆ ಮಠದಿಂದ ಸಮಾಜಕ್ಕೆ, ಸಮಾಜದಿಂದ ಮಠಕ್ಕೆ ಉನ್ನತೋನ್ನತ ಅಭಿವೃದ್ಧಿ ಆಗುವ ಸಲುವಾಗಿ ನಾವೆಲ್ಲರೂ ಶ್ರಮಿಸಬೇಕಾಗಿ ಈ ಮೂಲಕ ನಾನು ಕಳಕಳಿಯಿಂದ ಪೂಜ್ಯರ ಪಾದಕ್ಕೆರಗಿ ತಮ್ಮನ್ನ ಬೇಡ್ಕೊತಾ ಇದ್ದೀನಿ. ಶರಣ. ಇವತ್ತು ಸಮಾಜದಲ್ಲಿ ನಾಗರಿಕತೆ ಜಾಗೃತಿಗಾಗಿ ಮನುಷ್ಯ ಆರ್ಥಿಕವಾಗಿ ಸಂಪರ್ಕ ತಿಳಿಸುವ ಮತ್ತು ಅಧಿಕಾರಗಳ ಹಾಗೆ ನನ್ನ ತಂದೆ ತಾಯಿಗಳ ಸೌಖ್ಯವನ್ನು ಅವರಿಗೆ ಎಷ್ಟೋ ಸಲ ಅವರಿಗೆ ನನ್ನ ಮಕ್ಕಳು ಮುಂದೆ ನೋಡ್ಕೋಬೇಕಂದ್ರೆ